ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಆದ್ಯ ಕಲರ್ಫುಲ್. ನಾನು ಸೋಮ. ಫ್ರೆಂಡ್ಸ್, ನಾನಿವತ್ತು ಹೋಮ್ ಮೇಡ್ ಕ್ರಿಸ್ಪಿ ಮೂಂಗ್ ದಾಲ್ ಮಾಡೋದು ಹೇಗೆ ಅಂತ ನಾನು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಿದ್ದೀನಿ ಫ್ರೆಂಡ್ಸ್. ಹಾಗೆ ಈವ್ನಿಂಗ್ ಸ್ನ್ಯಾಕ್ಸ್ ಆಗಿ ಕೂಡ ನಾವು ಈ ಮೂಂಗ್ ದಾಲ್ನ ಮಾಡಿಕೊಡ್ಬೋದು ಮಕ್ಕಳಿಗೆ. ಇದು ಹೋಮ್ ಮೇಡ್ ಮೂಂಗ್ ದಾಲ್ ತುಂಬಾ ಯಮ್ಮಿ ಆಗಿರುತ್ತೆ ಫ್ರೆಂಡ್ಸ್. ಎಲ್ಲರಿಗೂ ಇಷ್ಟ ಆಗುವಂತಹ ರೆಸಿಪಿ ಇದು. ಓಕೆ, ನಾನು ವಿಡಿಯೋ ಶುರು ಮಾಡೋದಕ್ಕಿಂತ ಮುಂಚೆ ನೀವು ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನೆಲ್ಗೆ ವಿಸಿಟ್ ಮಾಡಿದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಹಾಗೆ ಬೆಲ್ಲೈಕನ್ನು ಕ್ಲಿಕ್ ಮಾಡಿ ಹಾಗೂ ಲೈಕ್ ಮಾಡಿ. ಆದಷ್ಟು ನನ್ನ ವಿಡಿಯೋನ ನಿಮ್ಮ ವಾಟ್ಸಪ್ ಗ್ರೂಪಲ್ಲಿ ಅಥವಾ ಫೇಸ್ಬುಕ್ಕಲ್ಲಿ ಆದಷ್ಟು ಶೇರ್ ಮಾಡಿ. ಆಗ ನನ್ನ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಫ್ರೆಂಡ್ಸ್. ಓಕೆ, ಬನ್ನಿ ಮೂಂಗ್ ದಾಲ್ ಮಾಡೋದಕ್ಕೆ ಮೊದಲನೇದಾಗಿ ನಾವು ಹೆಸರುಬೇಳೆನ ತೊಗೋಬೇಕು. ನೋಡಿ, ಈ ಸಿಪ್ಪೆ ಇಲ್ಲದಲ್ಲೇ ಇರೋವಂಥ ಹೆಸರುಬೇಳೆ, ಮಾಮೂಲಿ ಸ್ಟೋರ್ಗಳಲ್ಲಿ ಸಿಗೋವಂಥದ್ದು. ಓಕೆ, ನೋಡ್ತಾ ಇದ್ದೀರಲ್ಲ, ಈ ಹೆಸರುಬೇಳೆನ ನಾನು ಇವಾಗ ನೆನಾಕೋದಕ್ಕೆ ಅಂತ ಒಂದು ಬೌಲಿಗೆ ಹಾಕ್ತಾಯಿದ್ದೀನಿ. ಓಕೆ, ನಾನು ಇಲ್ಲಿ ಮುಕ್ಕಾಲು ಬೌಲ್ ಆಗೋಷ್ಟು ಹೆಸರುಬೇಳೆನ ತೊಗೊಂಡಿದ್ದೀನಿ. ನೋಡ್ತಾ ಇದ್ದೀರಲ್ಲ, ಈಗ ನಾನು ಈ ಹೆಸರುಬೇಳೆಗೆ 1 ಲೋಟ ಆಗೋಷ್ಟು ನೀರು ಹಾಕ್ತಾಯಿದ್ದೀನಿ. ಹಾಕಿ ಇದನ್ನು ನಾವು 4 ಅವರು 4 ಗಂಟೆ ಅಥವಾ ಒಂದು 3 ಗಂಟೆ, ನಮಗೆ ಟೈಮ್ ಇಲ್ಲ ಅಂತ ಅಂದರೆ 3 ಗಂಟೆ ಆದರೂ, ಮಿನಿಮಮ್ 3 ಗಂಟೆ ಆದರೂ ಹೆಸರುಬೇಳೆನ ನೆನೆಸ್ಬೇಕಾಗುತ್ತೆ ಫ್ರೆಂಡ್ಸ್. ಓಕೆ, ನೋಡಿ, ನಾನು ಇಲ್ಲಿ 4 ಅವರು ನೆನೆಸಿದ್ದೀನಿ. ನೆನೆಸಿ ಇವಾಗ ನಾನು ಇದನ್ನು ನೀರೆಲ್ಲ ತೆಗೆದು ಒಂದು ಬೌಲಿಗೆ ಹಾಕಿ ಇಟ್ಕೊಂಡಿದ್ದೀನಿ. ನೋಡ್ತಾ ಇರ್ಬೋದು ನೀವು. ಓಕೆ, ಈಗ ನೀರು ಚೆನ್ನಾಗಿ ನೆಂದರೆ ತುಂಬ ಚೆನ್ನಾಗಿ ಬರುತ್ತೆ. ಸೊ ಹಾಗಾಗಿ ನಾನು 4 ಅವರ್ ನೆಲೆಸಿದ್ದೀನಿ. ಓಕೆ, ಇವಾಗ ಇದರಲ್ಲಿ ಸ್ವಲ್ಪ ನೀರಿನ ಅಂಶ ಇರುತ್ತಲ್ಲ, ಸೊ ಆ ನೀರಿನ ಅಂಶನ ತೆಗೆಯೋದಕ್ಕೆ ನಾನೀಗ ಒಂದು ನ್ಯಾಪ್ಕಿನ್ ಅಥವಾ ಟವಲ್ ಯಾವುದಾದ್ರೂ ಆಯಿತು. ಓಕೆ, ಅದ್ರ ಮೇಲೆ ಇವಾಗ ನಾನು ಹಾಕೋತಾ ಇದ್ದೀನಿ. ನೋಡ್ತಾ ಇದ್ದೀರಲ್ಲ, ಟವಲ್ ಆದರೆ ಟವಲ್ಲು, ಇಲ್ಲ ಮಾಮೂಲಿ ಬಟ್ಟೆಗಳು ಇದ್ರೂ ಪರವಾಗಿಲ್ಲ. ಓಕೆ, ನೋಡಿ, ಈ ಥರ ನಾನು ಸ್ವಲ್ಪ ಬಿಡಿ ಬಿಡಿಯಾಗಿ ನಾನು ಹೆಸರುಬೇಳೆನ ಈಗ ಹಾಕ್ತಾಯಿದ್ದೀನಿ. ಪೂರ್ತಿ ಹಾಕಿದ್ದೀನಿ. ಇದೊಂದು 1/2 ಅವರ್ ಈ ಥರ ಡ್ರೈ ಆಗೋದಕ್ಕೆ ಬಿಟ್ಬಿಡಬೇಕು. ಅದರಲ್ಲಿ ಹೆಸರುಬೇಳೆಯಲ್ಲಿ ಏನು ನೀರಿನ ಅಂಶ ಇರುತ್ತೋ ಅದೆಲ್ಲ ಟವಲ್ ಹೀರ್ಕೊಳ್ಳುತ್ತೆ ಫ್ರೆಂಡ್ಸ್. ಓಕೆ, ನೋಡಿ, ನಾನು 1/2 ಅವರ್ ಆದಮೇಲೆ ಈಗ ತೆಗೆದಿಟ್ಕೊಂಡಿದ್ದೀನಿ. ಹೆಸರುಬೇಳೆ ಪೂರ್ತಿ ಡ್ರೈ ಆಗಿದೆ, ತುಂಬಾ ಚೆನ್ನಾಗಿದೆ. ಸೊ ನೋಡ್ತಾ ಇರ್ಬೋದು ನೀವು. ಹಾಗೆ ನಾನು ಈಗ ಇದಕ್ಕೆ 1 ಸ್ಪೂನ್ ಆಗೋಷ್ಟು ಅಚ್ಕಾರದ ಪುಡಿನ ತೊಗೊಂಡಿದ್ದೀನಿ, ಮನೆಯಲ್ಲೇ ಮಾಡಿರೋ ಅಂಥದ್ದು. ಹಾಗೆ ರುಚಿಗೆ ಬೇಕಾದಷ್ಟು ಉಪ್ಪು ಮತ್ತು ಎಣ್ಣೆ, ಡೀಪ್ ಫ್ರೈ ಮಾಡೋದಕ್ಕೂ ಎಣ್ಣೆ ಬೇಕು. ಓಕೆ, ನೋಡ್ತಾ ಇದ್ದೀರಲ್ಲ, ಇಷ್ಟು ಇಂಗ್ರೀಡಿಯೆಂಟ್ಸ್ ಬೇಕು. ಓಕೆ, ಇವಾಗ ನಾನು ಡೀಪ್ ಫ್ರೈ ಮಾಡೋದಕ್ಕೆ ಒಂದು ಸಣ್ಣ ಬಾಣಲೆ ಇಟ್ಟಿದ್ದೀನಿ. ಓಕೆ, ಇದಕ್ಕೆ ಎಣ್ಣೆನ ನಾನು ಇದರಲ್ಲಿ ಜಾಸ್ತಿ ಎಣ್ಣೆ ಹಾಕ್ಕೊಳ್ಳೋದಿಲ್ಲ. ಯಾಕೆ ಅಂತ ಅಂದರೆ ನಾವು ಎಣ್ಣೆ ಜಾಸ್ತಿ ಹಾಕ್ಕೊಂಡ್ರೆ ಹೆಸರುಬೇಳೆ ನಮಗೆ ಈಗ ಡೀಪ್ ಫ್ರೈ ಆದಮೇಲೆ ತೆಗಿಯೋಕ್ಕಾಗಲ್ಲ. ಸೊ ನೋಡಿ, ಈಗ ಎಣ್ಣೆ ಕಾದಿದೆ. ನಾನು ಇವಾಗ ಹೆಸರುಬೇಳೆನ ಹಾಕ್ಕೋತಾ ಇದ್ದೀನಿ. ಓಕೆ, ಹೆಸರುಬೇಳೆ ನೋಡಿ ಈ ಥರ ಒಂದು 2-3 ಮಿನಿಟ್ಸಲ್ಲಿ ಆಗುತ್ತೆ ಫ್ರೆಂಡ್ಸ್. ಇದು ಮೂಂಗ್ ದಾಲ್ ಬಂದು ಎಲ್ಲರಿಗೂ ತುಂಬ ಇಷ್ಟ ಆಗುವಂತಹದ್ದು. ಹಾಗೆ ಇದು ಹೆಲ್ತಿಗೂ ತುಂಬ ಒಳ್ಳೆಯದು. ಓಕೆ, ನೋಡಿ, ಇವಾಗ ಮೂಂಗ್ ದಾಲ್ ಆಗಿದೆ ಆಲ್ಮೋಸ್ಟ್ ಆಲ್. ನಾನು ಇವಾಗ ಸ್ವಲ್ಪ ಟಿಶ್ಯೂ ಪೇಪರಿಗೆ ಈಗ ನಾನೆಲ್ಲ ತೆಗೆದಿಟ್ಕೋತಾ ಇದ್ದೀನಿ. ನೋಡ್ತಾ ಇರ್ಬೋದು, ಯಾಕೆಂದರೆ ಇದರಲ್ಲಿ ಎಣ್ಣೆ ಅಂಶ ಇರುತ್ತೆ. ಸೊ ಅದಕ್ಕೋಸ್ಕರ ನೋಡಿ, ಇವಾಗ ಸ್ಟವ್ ಪೂರ್ತಿ ಆಫ್ ಮಾಡಿಕೊಂಡು ಎಲ್ಲ ನೀಟಾಗಿ ನಾನು ತೆಗೆದಿಟ್ಕೊಂಡಿದ್ದೀನಿ ಒಂದು ಬೌಲ್ಗೆ. ಈಗ ಮತ್ತೆ ಒಂದು ಟಿಶ್ಯೂ ಪೇಪರ್ ಹಾಕ್ಬಿಟ್ಟು, ಹೀಗೆ ಎಣ್ಣೆ ಇರುತ್ತಲ್ಲ, ಹೆಸರುಬೇಳೆಯಲ್ಲಿ ಇರೋಂತಹ ಎಣ್ಣೆ ಅಂಶ ಎಲ್ಲ ಕೂಡ ಆ ಟಿಶ್ಯೂ ಪೇಪರಿಗೆ ಬರಬೇಕು. ಸೊ ಆ ಥರ ಫುಲ್ಲು ಆ ಥರ ನೋಡಿ, ನಾನು ಹೇಗೆ ಟಿಶ್ಯೂ ಪೇಪರ್ ಸಹಾಯದಿಂದ ಹೇಗೆ ಎಣ್ಣೆ ತೆಗಿತಾ ಇದ್ದೀನಿ ಅಂತ ನೀವು ನೋಡ್ತಾ ಇರ್ಬೋದು ಎಣ್ಣೆ ಅಂಶನ. ಓಕೆ, ನೋಡಿ, ಇವಾಗ ಒಂದು ಸ್ವಲ್ಪನೂ ಎಣ್ಣೆ ಇಲ್ಲ, ಫುಲ್ ಡ್ರೈ ಆಗಿದೆ. ಇವಾಗ ನಾನು ಇದಕ್ಕೆ ಒಂದು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳಿ. ನೋಡಿ, ನಾನು ಒಂದು 1/4 ಸ್ಪೂನ್ ಆಗೋಷ್ಟು ಹಾಕ್ತಾಯಿದ್ದೀನಿ. ಹಾಗೆ ಇದಕ್ಕೆ ಅಚ್ಕಾರದ ಪುಡಿನ ಹಾಕಿ, ಖಾರಕ್ಕೆ ಅನುಗುಣವಾಗಿ ಹಾಕಿ. ನಿಮಗೆ ಎಷ್ಟು ಸ್ವಲ್ಪ ಖಾರ ಜಾಸ್ತಿ ಬೇಕು ಅಂದರೆ ನೀವು ಖಾರ ಜಾಸ್ತಿ ಹಾಕ್ಕೋಬೋದು. ಓಕೆ, ಇದಕ್ಕೆ ಸ್ವಲ್ಪ ಚಾಟ್ ಮಸಾಲ ಇಲ್ಲಿ ನಿಮಗೆ ಬೇಕು ಅಂದರೆ ಮಾತ್ರ ನೀವು ಇದನ್ನು ಯೂಸ್ ಮಾಡ್ಬೋದು, ಇಲ್ಲ ಅಂದರೆ ಕ್ವಿಟ್ ಮಾಡ್ಬೋದು ಫ್ರೆಂಡ್ಸ್. ಓಕೆ, ಇದನ್ನು ಒಳ್ಳೆ ಮಿಕ್ಸ್ ಕೊಡೋಣ ಇವಾಗ ನಾವು ನೀಟಾಗಿ. ಓಕೆ, ಮಿಕ್ಸ್ ಮಾಡೋಣ ನೀಟಾಗಿ. ಇಲ್ಲಿ ಹೆಸರುಬೇಳೆ ಅಂತ ಅಂದರೆ ಎಲ್ಲರಿಗೂ ಇಷ್ಟ ಆಗುತ್ತೆ. ಹಾಗೆ ಹೆಸರುಬೇಳೆ ನಮಗೆ ಒಳ್ಳೆ ಪೌಷ್ಟಿಕಾಂಶನ ಕೊಡುತ್ತೆ ದೇಹಕ್ಕೆ. ಸೊ ಇದು ಎಲ್ಲರಿಗೂ ಇಷ್ಟ ಆಗುವಂತಹ ರೆಸಿಪಿ, ಹೋಮ್ ಮೇಡ್ ಮೂಂಗ್ ದಾಲ್ ರೆಸಿಪಿ.
ಈವ್ನಿಂಗ್ ಸ್ನ್ಯಾಕ್ಸ್ಗೆ ತುಂಬಾ ಚೆನ್ನಾಗಿರುತ್ತೆ. ಓಕೆ ಫ್ರೆಂಡ್ಸ್, ಮೂಂಗ್ ದಾಲ್ನ ನೀವು ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಫ್ರೆಂಡ್ಸ್. ಓಕೆ, ನೀವು ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ಗೆ ವಿಸಿಟ್ ಮಾಡಿದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಓಕೆ, ನಾನು ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಬಾಯ್.